ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಎಲ್ರಿಗೂ ಭಾನುವಾರದ ಶುಭ ಸಂಜೆ ಅಂತ ಹೇಳ್ತಾ, ಇವತ್ತು ಈಗ ತಾನೇ ಬಂದಿರುವಂಥದ್ದು ನಾನೊಂದು ಪಾಡ್ಕಾಸ್ಟ್ ಆಗಿ, ಅಂದರೆ ಸಂದರ್ಶನ ಆಗಿ ಬಂದದ್ದು. ಒಬ್ಬರು ಕಲಾವಿದರು, ಹಿರಿಯ ಕಲಾವಿದರು, ಸದ್ಯ ಮೇಳದಿಂದ ನಿವೃತ್ತಿಯನ್ನು ಪಡೆದಿದ್ದಾರೆ. ತೆಂಕುತಿಟ್ಟಿನೊಬ್ಬರು ಕಲಾವಿದರ ಸಂದರ್ಶನ ಆಗಿ ಬಂದಿರುವಂಥದ್ದನ್ನು ಇನ್ನು ಮುಂದಿನ ದಿನಗಳಲ್ಲಿ ಬಡಗಿನ ಕಲಾವಿದರ ಸಂದರ್ಶನಕ್ಕೆ ಕೂಡ ಮುನ್ನುಡಿ ಬರೀಲಿಕ್ಕಿದೆ. ಸದ್ಯಕ್ಕೆ ಈಗ ತೆಂಕುತಿಟ್ಟಿನ ಕಲಾವಿದರ ಸಂದರ್ಶನವನ್ನು ಮಾಡ್ತಾ ಇದ್ದೇನೆ. ಜಸ್ಟ್ ಒಂದು ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದೇನೆ. ಇವಾಗ ಬಂದದಷ್ಟೇ ಲೇಟ್ ಆಯಿತು ಸ್ವಲ್ಪ. ಸೊ ಏನು ವಿಡಿಯೋ ಅಂತ ಹೇಳಿದರೆ, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ನೋಡಿ, ನಾನು ಹಾಕ್ತೇನೆ. ಇದು ವೈಯಕ್ತಿಕ ಜಗಳವು ಅಥವಾ ಪ್ರಸಂಗದ ಜಗಳವು ಅಂತ ಹೇಳಿ. ಬಹಳಷ್ಟು ಜನ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ, ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ದೀರಿ. ಎಲ್ಲವೂ ಬಹಳ ತುಂಬ ಕಮೆಂಟ್ಸ್ಗಳಿದೆ ಆ ವಿಡಿಯೋಗಳಿಗೆ. ಯಾರು ನೋಡಲಿಲ್ಲ ದಯವಿಟ್ಟು ಹೋಗಿ ನೋಡಿ. ಇಲ್ಲಿ ಯಾರು ನೀಲ್ಕೋಡ್ ಅವರಾಗಿರ್ಬೋದು ಅಥವಾ ಕಿರಾಡಿ ಅವರಾಗಿರ್ಬೋದು, ಅವರನ್ನು ದೂರುವಂಥದ್ದಲ್ಲ ನಾವು. ಬಟ್ ಅವರು ಅದನ್ನು ಹೇಗೆ ಬಿಂಬಿಸಿದ್ದಾರೆ ಎನ್ನುವಂಥದ್ದು, ಈಗ ನೀವು ಯಾರು ವೀಕ್ಷಕರಿದ್ದೀರಿ, ನೀವು ನೋಡಿದ್ದೀರಿ, ನಿಮಗೆ ಗೊತ್ತಿದೆ ಅಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನುವಂಥ ನಿರ್ಣಯವನ್ನು ನಾವು ಕೈಗೊಳ್ಳುವಷ್ಟು ದೊಡ್ಡ ಕಲಾವಿದ ನಾನು. ಒಬ್ಬ ಮೇಳದ ಕಲಾವಿದನಾಗಿ ನಾನು ಅದನ್ನು ಹೇಳುವುದಿಲ್ಲ. ನಾನು ಹೇಳಿದರೆ ತಪ್ಪಾಗ್ತದೆ. ಅದು ಅವರವರ ಹಿರಿಯ ಕಲಾವಿದರ ವಿಚಾರಗಳು. ನೀವು ಯಕ್ಷ ಅಭಿಮಾನಿಗಳು ನೀವಿದ್ದೀರಿ, ನೋಡುವವರು, ನೀವು ಅದನ್ನು ಹೇಗೆ ರಿಸೀವ್ ಮಾಡ್ಕೊಳ್ತೀರಿ, ಹೇಗೆ ತಗೊಂಡಿದ್ದೀರಿ, ಅದು ನಿಮಗೆ ಬಿಟ್ಟಿರುವಂಥದ್ದು. ಇಲ್ಲಿ ವಾದಗಳು ಹುಟ್ಟಿಕೊಂಡದ್ದು ಹೇಗೆ ಅಂತ ಕೇಳಿದರೆ, ಕಿರಾಡಿಯವರು ಏನು ಈಗ ನಮ್ಮ ನೀಲ್ಕೋಡ್ ಅವರನ್ನು ಪರ್ಸನಲ್ ಟಾರ್ಗೆಟ್ ಮಾಡಿದರು, ಅಥವಾ ಪ್ರತಿ ಕಡೆಯಲ್ಲೂ ಕೂಡ ಕಿರಾಡಿಯವರು ಹಾಗೆ ಮಾಡ್ತಾರೆ, ಅಥವಾ ಇವರಿಗೆ ರಂಗಭಟ್ರು ಇರಬೇಕಿತ್ತು, ಬೆರ್ಮುದೇವರು ಇರಬೇಕಿತ್ತು, ಅಥವಾ ಹೆಣ್ಣಬೈಲು ವಿಶ್ವಣ್ಣ ಇರಬೇಕಿತ್ತು ಅಂತೆಲ್ಲ ಹೇಳಿದ್ದೀರಿ. ಕೆಲವರು ಅದು ಪ್ರಸಂಗದ ಒಳಗೆ ಸರಿಯಾಗಿದೆ, ಅಲ್ಲಿ ಏನು ಇದಿಲ್ಲ, ಪ್ರಸಂಗದಲ್ಲಿ ಇದ್ದಾರೆ ಅಂತ ಹೇಳಿ ಕೆಲವರ ವಾದ. ಕೆಲವರದ್ದು ನೀಲ್ಕೋಡ್ ಅವರು ಸರಿ, ಏನು ಮಾತಾಡಲಿಕ್ಕೆಲ್ಲ ಅವಕಾಶ ಕೊಡಬೇಕಿತ್ತು, ಅಥವಾ ಈ ರೀತಿಯ ವಾದಗಳಿದೆ. ಅಲ್ಲಿ ಕೆಲವರು ನೀಲ್ಕೋಡ್ ಅವ್ರದ್ದು ಸರಿ ಹೇಳ್ತಾರೆ, ಕಿರಾಡಿ ಅವ್ರದ್ದು ಸರಿ ಅಂತ ಹೇಳ್ತಾರೆ. ಕೆಲವರು ಯಕ್ಷಗಾನ ರಂಗಕ್ಕೆ ಅದು ಸರಿಯಲ್ಲ, ಭಾಗವತರ ರಾಂಗ್ ಅಂತ ಹೇಳ್ತಾರೆ, ಅಂದರೆ ಭಾಗವತರದ್ದು ತಪ್ಪು, ಭಾಗವತರದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ. ಬಟ್ ಇದು ಕೇವಲ ಯಕ್ಷಗಾನದಲ್ಲಿ ಅಂತಲ್ಲ, ತೆಂಕುತಿಟ್ಟು ಬಡಗುತಿಟ್ಟು ಇಂತಹ ಘಟನೆಗಳು ಬಹಳಷ್ಟಾಗಿದೆ. ನಾನು ಮೇಳದ ಕಲಾವಿದನಾಗಿ ಹೇಳುವಂಥದ್ದು, ರಂಗಸ್ಥಳದಲ್ಲಿ ಇಂತಹ ವೈಯಕ್ತಿಕ ವಿಚಾರಗಳು ಬಂದು ಹಿಮ್ಮೇಳದವರಾಗಿರಲಿ ಅಥವಾ ಸಭಿಕರಿಗೆ ಆಗಿರಲಿ ಮುಜುಗರ ತರಿಸುವಂತಹ ಘಟನೆಗಳು ಬಹಳಷ್ಟು ಆಗಿದೆ. ನಿಮಗೆ ಗೊತ್ತಿರ್ಬೋದು, ನೀವು ನೋಡಿಯೂ ಇರ್ಬೋದು. ಇಂತಹ ಘಟನೆಗಳು ರಂಗಸ್ಥಳದಲ್ಲಿ ಆಗುವಾಗ ಬಹಳಷ್ಟು ಕಡೆಗಳಲ್ಲಾಗಿದೆ. ಯಕ್ಷಗಾನ ಅಂತ ಹೇಳಿ ಅಲ್ಲ, ತಾಳಮದ್ದಳೆಯ ಕ್ಷೇತ್ರದಲ್ಲೂ ಕೂಡ ಇಂತಹ ಘಟನೆಗಳು ಬಹಳಷ್ಟು ನಡೀತಾ ಇದೆ. ಒಂದಷ್ಟು ತಾಳಮದ್ದಳೆಯನ್ನು ನೋಡುವಾಗ ಕಲಾವಿದರು ಪ್ರಸಂಗದ ಚೌಕಟ್ಟನ್ನು ಮೀರಿ ಏನು ಹೊಡಿಲಿಕ್ಕೆ ಅಂತಹ ಕೋಪ, ಅಂತಹ ವೈಯಕ್ತಿಕ ಪರ್ಸನಲ್ ಟಾರ್ಗೆಟ್ ಆಗಿರ್ಬೋದು, ವೈಯಕ್ತಿಕವಾಗಿ ಅಟ್ಯಾಕ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾರೊಬ್ಬ ಕಲಾವಿದನಿಗೆ ಒಂದು ವಿಚಾರಗಳು ಎದುರಿನಲ್ಲಿರುವಂತಹ ಕಲಾವಿದನಿಗೆ ಒಂದು ವಿಚಾರ ಗೊತ್ತಿಲ್ಲ ಅಂತ ಹೇಳಿದರೆ ಅದನ್ನೇ ಕೆಣಕಿ ಕೇಳುವಂಥದ್ದು ಇರ್ಬೋದು, ಅಥವಾ ತನಗೆ ಗೊತ್ತಿದೆ ಅನ್ನೋ ವಿಚಾರಕ್ಕೆ ಇನ್ನೊಬ್ಬನನ್ನು ಏನು ತೊಳೆಯುವಂತಹ ಪ್ರಯತ್ನ ಆಗಿದೆ. ಇದೆಲ್ಲ ಯಕ್ಷಗಾನ ಕ್ಷೇತ್ರದಲ್ಲಿ, ತಾಳಮದ್ದಳೆಯ ಕ್ಷೇತ್ರದಲ್ಲಿ ಇರುವಂಥದ್ದೇ. ಇದು ಬಹಳಷ್ಟು ಪ್ರೇಕ್ಷಕರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತದೆ ಅಂತ ಹೇಳಿ ನನಗೆ ಅದು ವಿಡಿಯೋವನ್ನು ಯಾರೋ ಧೀರಜ್ ಅವರು ಯಾರೋ ಕಳಿಸಿರುವಂಥದ್ದು, ನಾನು ಅದನ್ನು ಹಾಕಿದ್ದೇನೆ. ಇದು ಕಿರಾಡಿ ಅವರದ್ದು, ನೀಲ್ಕೋಡ್ ಅವರದ್ದು ಮಾತ್ರ ಅಲ್ಲ, ಸಿಕ್ಕಿರುವಂಥದ್ದು ಅವರಿಬ್ಬರ ವಿಡಿಯೋ ಹೊರತು ಇಂತಹ ಬಹಳಷ್ಟು ಘಟನೆಗಳನ್ನು ನಾನೂ ಕಂಡಿದ್ದೇನೆ. ನೀವು ಕೂಡ ಅದನ್ನು ಯಕ್ಷಗಾನದಲ್ಲಿಯೂ ತಾಳಮದ್ದಳೆಯಲ್ಲಿಯೂ ಕೂಡ ನೋಡಿರ್ಬೋದು. ಪರ್ಸನಲ್ ಟಾರ್ಗೆಟಿನ ವಿಚಾರಗಳು ಅಂತ ಹೇಳಿ. ಸೊ ನೀವು ಯಾರಾದರೂ ಇಂತಹ, ದಯವಿಟ್ಟು ವಿಡಿಯೋದಲ್ಲಿ ಏನು ಹೇಳಿ, ಯಾರಾದರೂ ಇಂತಹ ಘಟನೆಗಳು ನೀವು ಯಕ್ಷಗಾನಕ್ಕೆ ಹೋದಲ್ಲಿ ಪರ್ಸನಲ್ ಟಾರ್ಗೆಟ್ ಆಗಿ ಕಲಾವಿದರ ಮಧ್ಯೆ ಜಟಾಪಟಿಯಾದದ್ದು ಉಂಟಾ ಅಂತ ಹೇಳಿ.
ಇದ್ದರೆ ದಯವಿಟ್ಟು ಅದನ್ನು ಮೆನ್ಷನ್ ಮಾಡಬಹುದು. ನಮ್ಮ ಅಭಿಪ್ರಾಯ ಏನು ಕೇಳಿದರೆ, ಯಕ್ಷಗಾನ ಪ್ರಸಂಗ ಒಳ್ಳೆಯದಾಗಬೇಕು ವಿನಃ ನನಗೆ ಎಷ್ಟು ಗೊತ್ತಿದೆ ಅಥವಾ ನಾನು ಎಷ್ಟು ದೊಡ್ಡ ಮೇಧಾವಿ, ನಾನು ಎಷ್ಟು ದೊಡ್ಡ ಕಲಾವಿದ ಅನ್ನುವಂಥದ್ದನ್ನು ನಮ್ಮ ಮುಂದೆ ಇರುವಂತಹ ಕಲಾವಿದರನ್ನು ಅರಿತುಕೊಂಡು ನಾವು ಅದನ್ನು ತೊಡಗಿಸಿಕೊಳ್ಬೇಕೆನ್ನುವಂಥದ್ದು ನನ್ನದೊಂದು ಪರ್ಸ್ನಲ್ ಅಭಿಪ್ರಾಯ. ಈಗ ಈಗ ನನಗೆಷ್ಟು ಗೊತ್ತಿದೆ, ನನ್ನ ಸಾಮರ್ಥ್ಯ ಏನು, ನಾನು ನಮ್ಮ ಎದುರಿರುವಂತಹ ಇಬ್ಬರಿಗೂ ಕೂಡ ನಮ್ಮ ಎದುರಿರುವಂತಹ ಕಲಾವಿದ ಹೇಗಿದ್ದಾರೆ, ಅವರ ಸಾಮರ್ಥ್ಯ ಏನು ಅಂತ ಹೇಳಿ ತಿಳ್ಕೊಂಡು ನಾವು ಒಂದು ಪ್ರದರ್ಶನವನ್ನು ಮಾಡಿದರೆ ಅದು ಪರಿಪೂರ್ಣತೆಯನ್ನು ಪಡೆದುಕೊಳ್ತದೆ ಅಂಥೇಳಿ. ಈಗ ಬಹಳಷ್ಟು ಜನ ನೀವು ಕಮೆಂಟನ್ನು ಮಾಡಿದ್ದೀರಿ, ಅವರದು ರಾಂಗ್ ಇವರದು ರಾಂಗ್ ಅಂತ ಹೇಳಿ. ಬಟ್ ಸರಿ ತಪ್ಪು ಅನ್ನುವಂತಹ ವಿಚಾರಗಳಿಗೆ ಇಲ್ಲಿ ಅದು ಪ್ರಶ್ನೆ ಅಂತ ಅಲ್ಲ. ಬಟ್ ಆದರೆ ಅಂತಹ ವೈಯಕ್ತಿಕ ಅಟ್ಯಾಕ್ಗಳು ನಡಿಬಾರ್ದು ಅನ್ನುವಂಥದ್ದು ಒಂದೇ ಉದ್ದೇಶ. ನಾನು ಹೆಚ್ಚಿಗೆ ತಾಳಮದ್ದಳೆಯಲ್ಲಿ ಕೂಡ ಇಂಥದ್ದು ಆಗ್ತದೆ ಅಂತ ಕಾಣುತ್ತದೆ. ಬಹಳಷ್ಟು ತಾಳಮದ್ದಳೆಯ ಕಾರ್ಯಕ್ರಮದಲ್ಲಿಯೂ ಕೂಡ ಎಲ್ಲಿಯ ತನಕ ಕೇಳಿದರೆ ಈಗೇನು ಬಡಿದುಕೊಳ್ತಾರೆ ಅನ್ನುವಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಹೋಗ್ತದೆ. ಪದ್ಯ ಹೇಳುವ ಭಾಗವತರಿಗೆ, ಹಿಮ್ಮೇಳದವರಿಗೆ ಏನು ರಿಯಾಕ್ಟ್ ಮಾಡಬೇಕು, ಹೇಗೆ ಪ್ರತಿಕ್ರಿಯಿಸಬೇಕು, ಹಿರಿಯ ಕಲಾವಿದರಾಗಿರ್ತಾರೆ ಅವರು ಎನ್ನುವಂಥದ್ದು ಗೊತ್ತಾಗುವುದಿಲ್ಲ. ಅಥವಾ ಅಂದರೆ ಯಕ್ಷಗಾನ ಪ್ರದರ್ಶನದಲ್ಲಿ ಅದರಲ್ಲಿಯೂ ಕೂಡ ಹಿರಿಯ ಕಲಾವಿದರೇ ಇಂತಹ ವರ್ತನೆಗೆ ಒಮ್ಮೊಮ್ಮೆ ಭಾಗವತರಿಗೆ ಹೇಗೆ ಸೂಚನೆ ಕೊಡಬೇಕು ಅಂತ ಹೇಳಿ ಕೂಡ ಗೊತ್ತಾಗುವುದಿಲ್ಲ. ಕೆಲವು ಕಮೆಂಟ್ಗಳನ್ನು ನಾನು ಓದಿದೆ, ಅದರಲ್ಲಿ ಭಾಗವತರು ಹಾಗೆ ಅಂತ. ಬಟ್ ಇಲ್ಲಿ ಏನಂತ ಹೇಳಿದರೆ, ಈಗ ನಾವು ಪ್ರೇಕ್ಷಕರು ಒಂದು ಪ್ರದರ್ಶನ ಆಗ್ತಾ ಇದೆ ಅಂತ ಹೇಳಿ ಅಂದುಕೊಳ್ಳುವ. ನಾನು ಕೂಡ ಪ್ರೇಕ್ಷಕ, ಅಲ್ಲಿ ಮಾತಾಡ್ತಿರುವವರದ್ದು ವೈಯಕ್ತಿಕ ಜಗಳ ಅಂತ ಹೇಳಿ ಗೊತ್ತಿರ್ತದೆ. ನಮಗೆ ಹೇಗೆ ರಿಯಾಕ್ಟ್ ಮಾಡಲಿಕ್ಕೆ ನಮಗೊಂಥರ ಏನೋ ಮುಜುಗರ ಥರ ಆಗ್ತದೆ. ಅಲ್ಲಿ ಹಿಮ್ಮೇಳದ ಭಾಗವತರ ಅವರ ಪ್ರತಿಕ್ರಿಯೆ ಕೂಡ ಅಷ್ಟೇ ಆಗುವಂಥದ್ದು. ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗುವುದಿಲ್ಲ. ಅವರ ಮಾತನ್ನು ಕಟ್ ಮಾಡಿಸ್ಲಿಕ್ಕೆ ಆಗುವುದಿಲ್ಲ. ಮತ್ತು ಯಾಕೆ ಕೇಳಿದರೆ ಕೆಲವೊಮ್ಮೆ ಕಲಾವಿದರು ತಿರುಗಿ ಭಾಗವತರಿಗೂ ಮಾತಾಡ್ತಾರೆ, ನಿಮಗೇನು ಅವಸರ ಮಾತಾಡ್ತಾ ಇದ್ದೇನೆ ಅನ್ನುವಂಥದ್ದು. ಇಂತಹ ಘಟನೆಗಳು ಬಹಳಷ್ಟು ಆಗ್ತಾ ಇದೆ. ಯಕ್ಷಗಾನ ನಮ್ಮ ಕರಾವಳಿಯ ಗಂಡು ಕಲೆ ಅಂತ ಹೇಳಿ ಗುರುತಿಸಿಕೊಂಡಂಥ ಯಕ್ಷಗಾನ ಅದರ ಪಥದಲ್ಲಿಯೇ ಸಾಗಬೇಕು ವಿನಃ ಅತಿರೇಕಗಳು ಇಂಥದ್ದೆಲ್ಲ ಆಗಬಾರ್ದು ಎನ್ನುವಂಥದ್ದು ನಮ್ಮ ಒಂದು ಉದ್ದೇಶ ಅಂತ ಹೇಳಿ. ಸೊ ಯಾವುದೇ ಯಕ್ಷಗಾನ ಆಗಲಿ, ತಾಳಮದ್ದಳೆಯ ಕ್ಷೇತ್ರವಾಗಿರಲಿ, ಅಲ್ಲಿ ಕೇವಲ ಒಂದು ಪ್ರಸಂಗದ ಚೌಕಟ್ಟಿರಲಿ. ವೈಯಕ್ತಿಕ ವಿಚಾರಗಳು ರಂಗಸ್ಥಳಕ್ಕಾಗಲಿ ಅಥವಾ ಆ ಕ್ಷೇತ್ರದಲ್ಲಿ ಬೇಡ. ಅಥವಾ ಮಾತಾಡುವ ಸನ್ನಿವೇಶಗಳು ಬಂದರೂ ಕೂಡ ಕಲಾವಿದನ ಸಾಮರ್ಥ್ಯವನ್ನು ತಿಳಿದುಕೊಂಡು ಎಲ್ಲರೂ ಒಂದೇ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲರೂ ವಿರಾಟ್ ಕೊಹ್ಲಿ ಆಗಲಿಕ್ಕೆ ಸಾಧ್ಯ ಉಂಟಾ? ಅವನಾಗಿ ಎಲ್ಲರಿಗೂ ಆಟ ಆಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಪರಿಪೂರ್ಣತೆಯನ್ನು ಪಡೆದುಕೊಂಡಿರ್ತಾರೆ. ಹಾಗೆ ಯಾರೂ ಕೂಡ ಎಲ್ಲವನ್ನ ಬಲ್ಲವರು ಯಾರಿಲ್ಲ. ಕೊರತೆ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲಿಯೂ ಇರ್ತದೆ. ಆ ಕೊರತೆ ಏನು, ಯಾಕೆ, ಹೇಗೆ ಗೊತ್ತಾಗುವುದಿಲ್ಲ ಅಂತ ಹೇಳಿ ನನ್ನದೊಂದು ವಿಚಾರ. ಹಾಗಾಗಿ ನೋಡಿ, ನಾನು ಈ ವಿಡಿಯೋ ಮುಖಾಂತರ ನೀವು ವೀಕ್ಷಕರು ಯಾರು, ನನ್ನ ಸಬ್ಸ್ಕ್ರೈಬರ್ಸ್ ನೀವೆಲ್ಲ ಇದ್ದೀರಲ್ಲ, ನೀವೆಲ್ಲಿ ಆಟಕ್ಕೆ ಹೋದಲ್ಲಿ ಇಂತಹ ವೈಯಕ್ತಿಕ ಘಟನೆಗಳು ಎಲ್ಲಿಯಾದರೂ ನಡೆದದ್ದು ನಿಮಗೆ ಗೊತ್ತುಂಟಾ? ತೀರಾ ಅತಿರೇಕಕ್ಕೆ ಹೋಗಿ ಮಾತಾಡುವಂಥದ್ದು ಇಂಥದ್ದು ಏನಾದರೂ ಘಟನೆಗಳಿದ್ದರೆ ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿ. ಯಾವ ಪ್ರಸಂಗ, ಮೇಳದ ಹೆಸರು ಹೇಳಲಿಕ್ಕೆ ಅಥವಾ ಕಲಾವಿದರ ಹೆಸರು ಹೇಳೋದಕ್ಕೆ ಇಷ್ಟ ಇದ್ದರೆ ಹೇಳಬಹುದು. ಏನು ಅತಿರೇಕಕ್ಕೆ ಹೋದದ್ದು, ಯಾವ ಜಗಳ, ಏನು ವಿಚಾರ ಅಂತ ಹೇಳಿದನ್ನು ಮೆನ್ಷನ್ ಮಾಡಿ ಹೇಳಿ. ಸೊ ನೋಡುವ, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸೋಮವಾರದಿಂದ ಸಂದರ್ಶನದ ಎಪಿಸೋಡ್ಗಳೆಲ್ಲ ಪ್ರಸಾರ ಆಗ್ತದೆ. ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಾಹಿನಿಗೆ ಸಪೋರ್ಟ್ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ ವಾಹಿನಿಯ 36ನೇ ಕಲಾವಿದರ ಸಂದರ್ಶನ ನಾಳೆಯಿಂದ ಬರ್ತಾ ಇದೆ ಅಂತ ಹೇಳ್ತಾ, ಇದೇ ರೀತಿಯ ಪ್ರೋತ್ಸಾಹ, ಇದೇ ರೀತಿಯ ಸಪೋರ್ಟನ್ನು ಮಾಡ್ತಾ ಇರಿ. ಜೊತೆಗೆ ನೀವು ಯಾವ ರೀತಿಯ ವಿಡಿಯೋವನ್ನು ನಿರೀಕ್ಷೆ ಮಾಡ್ತೀರಿ ಅಂತ ಹೇಳಿ ಅದನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಪರ್ಸ್ನಲ್ ನಂಬರ್ ನಾನು ಹಾಕಿದ್ದೇನೆ. ಮುಂದೆ ಬಡಗು ಆಗಿರಲಿ, ತೆಂಕು ಆಗಿರಲಿ, ಯಾರಾದರೂ ಮೇಳಕ್ಕೆ ಸಂಬಂಧಪಟ್ಟವರು ತಮ್ಮ ಮೇಳದ ಲಿಸ್ಟ್ ಇದ್ದರೆ ನನಗೆ ಕಳಿಸಿಕೊಡಿ. ಅದಕ್ಕೆ ಸಂಬಂಧಪಟ್ಟಂತಹ ಮುಂದಿನ ತಿರುಗಾಟಕ್ಕೆ ಯಾವ ಮೇಳದಲ್ಲಿ ಯಾರು ಕಲಾವಿದರಿದ್ದಾರೆ ಅನ್ನುವಂತಹ ಲಿಸ್ಟನ್ನು ನಾನು ನಮ್ಮ ಚಾನಲಲ್ಲಿ ಹಾಕ್ತೇನೆ. ಸರಿ, ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭವಾಗಲಿ. ನಮಸ್ಕಾರ.